ಒಂದೂರಿನಲ್ಲಿ ರಾಮಪ್ಪ ಎಂಬ ಮುದುಕನಿದ್ದ. ಅವನಿಗೆ ವಯಸ್ಸಾಗಿತ್ತು. ಅವನಿಗೆ ಸ್ವಲ್ಪ ಜಮೀನು ಕೂಡ ಇತ್ತು. ಅದನ್ನು ಉಳುಮೆ ಮಾಡಿ ಬೆಳೆ ಬೆಳೆಯುವ ಕಾಲ ಬಂದಿತ್ತು. ಆದರೆ ಜಮೀನಿನಲ್ಲಿ ಕೆಲಸ ಮಾಡುವ ಚೈತನ್ಯ ಅವನಿಗೆ ಇರಲಿಲ್ಲ. ರಾಮಪ್ಪನಿಗಿದ್ದ ಒಬ್ಬನೇ ಮಗ ಕೂಡ ಯಾರೋ ಮಾಡಿದ ಅಪರಾಧಕ್ಕೆ ತಾನು ಗುರಿಯಾಗಿ ಆರೋಪಕ್ಕೊಳಗಾಗಿ ಬಂಧನಕ್ಕೊಳಗಾಗಿ ಜೈಲಿನಲ್ಲಿದ್ದ. ಆದರೆ ಆತ ಬಹಳ ಚತುರನಾಗಿದ್ದ. ಇತ್ತ ರಾಮಪ್ಪ ಜೈಲಿನಲ್ಲಿದ್ದ ತನ್ನ ಮಗನಿಗೆ ತನ್ನ ಅಸಹಾಯಕತೆಯನ್ನು ತೋಡಿಕೊಂಡು ಕಾಗದ ಬರೆದ. ಮಗನೇ, ನನಗೆ ಈ ಕಾಗದ ಬರೆಯಲು ತುಂಬ ಬೇಜಾರಾಗುತ್ತಿದೆ. ಏಕೆಂದರೆ ಈ ಮಳೆಗಾಲದಲ್ಲಿ ನನಗೆ ಜಮೀನನ್ನು ಉಳಲು ಸಾಧ್ಯವಾಗುತ್ತಿಲ್ಲ. ನನ್ನಿಂದ ಈ ಜಮೀನನ್ನು ನೋಡಲಾಗುತ್ತಿಲ್ಲ. ಏಕೆಂದರೆ ನಿನ್ನ ತಾಯಿಯೂ ಸಹ ಜಮೀನನ್ನು ಉಳುಮೆ ಮಾಡುವ ಕೆಲಸವನ್ನು ಇಷ್ಟಪಡುತ್ತಾಳೆ. ಈಗ ಇಬ್ಬರಿಗೂ ವಯಸ್ಸಾಗಿರುವುದರಿಂದ ನಮಗೆ ಈ ಸಲ ಜಮೀನನ್ನು ಉಳಲು ಕಷ್ಟವಾಗುತ್ತಿದೆ. ನೀನು ಇಲ್ಲಿದ್ದಿದ್ದರೆ ನನ್ನ ಎಲ್ಲ ಕೆಲಸಗಳಲ್ಲೂ ಸಹಾಯ ಮಾಡುತ್ತಿದ್ದೆ. ನೀನು ನಮಗೋಸ್ಕರ ಈ ಜಮೀನಿನಲ್ಲಿ ಬೆಳೆ ತೆಗೆಯುತ್ತಿದ್ದೆ. ಆದರೆ ಏನು ಮಾಡುವುದು? ನಿನ್ನ ಬಿಡುಗಡೆಯಾಗುವವರೆಗೂ ನಮಗೆ ಆ ದೇವರೇ ದಾರಿ ತೋರಿಸಬೇಕು ಎಂದು ಕಾಗದ ಬರೆದನು. ಕೆಲವು ದಿನಗಳ ಬಳಿಕ ಆ ತಂದೆಗೆ ಮಗನಿಂದ ಮರು ಉತ್ತರ ಬಂದಿತು. ಏನೆಂದರೆ, ಅಪ್ಪ, ನಿಮ್ಮ ಪತ್ರ ತಲುಪಿತು. ಸಕಲ ವಿಷಯವೂ ತಿಳಿಯಿತು. ದಯವಿಟ್ಟು ಬೆಳೆ ಬೆಳೆಯಲು ಜಮೀನನ್ನು ಅಗೆಯಬೇಡಿ. ಅಲ್ಲೇ ನಾನು ಕದ್ದ ವಸ್ತುಗಳನ್ನು ಮುಚ್ಚಿಟ್ಟಿರುವುದು. ಇದನ್ನು ಯಾರಿಗೂ ಹೇಳಬೇಡಿ ಎಂದು ಬರೆದಿದ್ದ. ಈ ಕಾಗದವನ್ನು ಓದಿದ ತಂದೆಗೆ ತಲೆಬುಡ ಗೊತ್ತಾಗಲಿಲ್ಲ. ಮಾರನೇ ದಿನ ಬೆಳಗ್ಗೆ ರಾಮಪ್ಪ ಎದ್ದು ನೋಡುತ್ತಾನೆ. ಅವನ ಮನೆಯ ಮುಂದೆ 10-15 ಪೊಲೀಸರು ಬಂದು ರಾಮಪ್ಪನನ್ನು ಅವನ ಜಮೀನಿನ ಬಳಿ ಕರೆದುಕೊಂಡು ಹೋಗುತ್ತಾರೆ. ಕರೆದುಕೊಂಡು ಹೋಗಿ ಅವನ ಎದುರೇ ಜಮೀನನ್ನು ಅಗೆಯುತ್ತಾರೆ. ಆದರೆ ಅವರಿಗೆ ಎಷ್ಟೇ ಅಗೆದರೂ ಆ ಜಮೀನಿನಲ್ಲಿ ಯಾವ ವಸ್ತುವೂ ಸಿಗಲಿಲ್ಲ. ಅವರು ನಿರಾಶರಾಗಿ ಹಿಂತಿರುಗಿದರು. ಆಗ ರಾಮಪ್ಪ ತನ್ನ ಮಗನಿಗೆ ನಡೆದ ವಿಷಯವನ್ನೆಲ್ಲ ವಿವರಿಸಿ ಇನ್ನೊಂದು ಕಾಗದ ಬರೆದು ಮುಂದೇನು ಮಾಡಬೇಕೆಂದು ಕೇಳಿದನು. ಮಗನಿಂದ ಮರು ಉತ್ತರ ಬಂದಿತು. ಅಪ್ಪ, ಇನ್ನೇನು ಯೋಚನೆ ಮಾಡುತ್ತಿದ್ದೀರಾ? ಪೊಲೀಸರು ಜಮೀನನ್ನು ಅಗೆದು ನೆಲವನ್ನು ಬಿತ್ತನೆಗೆ ಹಸನು ಮಾಡಿದ್ದಾರೆ. ನೀವು ಬಿತ್ತುವ ಕೆಲಸವನ್ನಷ್ಟೇ ಮಾಡಿ. ಮಳೆಗಾಲವಾದ್ದರಿಂದ ಬೆಳೆ ಚೆನ್ನಾಗಿ ಬರುತ್ತದೆ. ಅಲ್ಲದೆ ಜೈಲಿನಲ್ಲಿ ಕುಳಿತು ನನಗೆ ಇಷ್ಟೇ ಸಹಾಯ ಮಾಡಲು ಸಾಧ್ಯ ಎಂದು ಬರೆದಿದ್ದನು. ಮರುದಿನವೇ ಮಗನು ಹೇಳಿದಂತೆ ರಾಮಪ್ಪ ಮತ್ತು ತನ್ನ ಹೆಂಡತಿ ಸೇರಿ ಬೀಜ ಬಿತ್ತಲು ಜಮೀನಿಗೆ ಬಂದರು. ಇಬ್ಬರೂ ಸೇರಿ ಬೀಜವನ್ನು ಬಿತ್ತಿದರು. ಬೆಳೆ ಕೈಗೆ ಬರುವ ವೇಳೆಗೆ ಮಗನು ನಿರಪರಾಧಿ ಎಂದು ಸಾಬೀತಾಗಿ ಮನೆಗೆ ವಾಪಸ್ಸು ಬಂದಿದ್ದನು. ನಿಜವಾಗಿಯೂ ಏನಾಗಿತ್ತೆಂದರೆ, ಮಗ ಜೈಲಿನಿಂದ ತಂದೆಗೆ ಬರೆದ ಕಾಗದವನ್ನು ಪೊಲೀಸರು ಓದಿದ್ದರು. ಅವರು ಓದುತ್ತಾರೆಂದು ಅವನಿಗೆ ಗೊತ್ತಿತ್ತು. ಹಾಗಾಗಿಯೇ ತಲೆ ಉಪಯೋಗಿಸಿ ಜಮೀನಿನಲ್ಲಿ ಕದ್ದ ಮಾಲು ಇರುವುದಾಗಿ ಬರೆದಿದ್ದನು. ಇದನ್ನು ತಿಳಿದ ಪೊಲೀಸರು ಕದ್ದ ಮಾಲು ಸಿಗುವುದೆಂದು ಜಮೀನನ್ನು ಅಗೆಯಲು ಮುಂದಾಗಿರುತ್ತಾರೆ. ಹೀಗಾಗಿ ರಾಮಪ್ಪನಿಗೆ ನೆಲ ಹಸನು ಮಾಡುವ ಕೆಲಸ ತಪ್ಪಿತು. ಯಾವುದೇ ಕೆಲಸವನ್ನು ಮಾಡಬೇಕೆಂದು ನಿಶ್ಚಯಿಸಿದರೆ ಹಾಗೂ ಒಳ್ಳೆಯ ಕೆಲಸವನ್ನು ಮಾಡಲೇಬೇಕೆಂಬ ಮನಸ್ಸಿದ್ದರೆ ಅದನ್ನು ಖಂಡಿತ ಮಾಡಲು ಸಾಧ್ಯ. ಇದನ್ನೇ ಮನಸ್ಸಿದ್ದರೆ ಮಾರ್ಗ ಎಂದು ಹಿರಿಯರು ಹೇಳಿರುವುದು. ಸಮುದ್ರದ ತೀರದಲ್ಲಿ ಒಂದು ಕಾಡಿತ್ತು. ಆ ಕಾಡಿನಲ್ಲಿ 3 ಗೆಳೆಯರು ವಾಸಿಸುತ್ತಿದ್ದರು. ಅವುಗಳೆಂದರೆ ಒಂದು ಜಿಂಕೆ, ಕಾಗೆ ಮತ್ತು ಇಲಿ. ಅವು ತುಂಬ ಒಳ್ಳೆಯ ಸ್ನೇಹಿತರಾಗಿದ್ದರು. ಒಂದು ದಿನ ಒಂದು ಕಡಲಾಮೆ ಅವುಗಳ ಬಳಿಗೆ ಬಂದಿತು. ಅದು ಈ ರೀತಿ ಹೇಳಿತು: ನಾನು ಕೂಡ ನಿಮ್ಮ ಗೆಳೆಯನಾಗಿರಲು ಬಯಸುತ್ತೇನೆ. ನಾನು ಒಂಟಿಯಾಗಿದ್ದೇನೆ ಎಂದು ಹೇಳಿತು. ಆಗ ಕಾಗೆ ಈ ರೀತಿ ಹೇಳಿತು: ನಿನಗೆ ಸುಸ್ವಾಗತ. ಆದರೆ ನಿನ್ನ ವೈಯಕ್ತಿಕ ಸುರಕ್ಷತೆಯ ವ್ಯವಸ್ಥೆ ಏನು? ಸುತ್ತಲೂ ಅನೇಕ ಬೇಟೆಗಾರರಿದ್ದಾರೆ. ಅವರು ಆಗಾಗ ಈ ಕಾಡಿಗೆ ಭೇಟಿ ಕೊಡುತ್ತಿರುತ್ತಾರೆ. ಬೇಟೆಗಾರ ಬಂದಾಗ ನೀನು ಹೇಗೆ ಜೀವ ಉಳಿಸಿಕೊಳ್ಳುವೆ ಎಂದು ಕಾಗೆ ಕಡಲಾಮೆಗೆ ಕೇಳಿತು. ಆಗ ಕಡಲಾಮೆ ಈ ರೀತಿ ಹೇಳಿತು: ಇದಕ್ಕಾಗಿಯೇ ನಾನು ನಿಮ್ಮ ಗುಂಪನ್ನು ಸೇರುತ್ತಿರುವುದು ಎಂದು ಹೇಳಿತು. ಅವರ ಮಾತು ಮುಗಿಯುವಷ್ಟರಲ್ಲಿ
ಒಬ್ಬ ಬೇಟೆಗಾರ ಕಾಣಿಸಿಕೊಂಡನು. ಬೇಟೆಗಾರನನ್ನು ನೋಡುತ್ತಿದ್ದಂತೆ ಜಿಂಕೆಯು ಥಟ್ಟನೆ ಓಡಿತು. ಕಾಗೆಯು ಆಕಾಶದಲ್ಲಿ ಹಾರಿತು. ಇಲಿಯು ಓಡಿ ಬಿಲದಲ್ಲಿ ಅವಿತುಕೊಂಡಿತು. ಕಡಲಾಮೆಯು ನಿಧಾನವಾಗಿ ತೆವಳಲು ಪ್ರಯತ್ನಿಸಿತು. ಆದರೆ ಬೇಟೆಗಾರನು ಅದನ್ನು ಹಿಡಿದುಕೊಂಡನು. ಅದನ್ನು ತನ್ನ ಬಲೆಯಲ್ಲಿ ಕಟ್ಟಿಹಾಕಿಕೊಂಡನು. ಜಿಂಕೆಯನ್ನು ಕಳೆದುಕೊಂಡಿದ್ದರಿಂದ ಅವನಿಗೆ ತುಂಬ ದುಃಖವಾಗಿತ್ತು. ಆದರೆ ಹಸಿವಿನಿಂದ ಇರುವುದಕ್ಕಿಂತ ಕಡಲಾಮೆಯ ಸವಿಯೂಟವಾದರೂ ಸಿಕ್ಕಿತಲ್ಲ ಎಂದು ಅವನು ಭಾವಿಸಿದನು. ಕಡಲಾಮೆಯ 3 ಗೆಳೆಯರು ತಮ್ಮ ಗೆಳೆಯ ಬೇಟೆಗಾರನ ಬಲೆಯಲ್ಲಿ ಸಿಕ್ಕಿಬಿದ್ದಿದ್ದರಿಂದ ತುಂಬ ಸಂಕಟಪಟ್ಟರು. ಅವರೆಲ್ಲರೂ ಒಂದೆಡೆ ಕೂತು ತಮ್ಮ ಗೆಳೆಯನನ್ನು ಬೇಟೆಗಾರನ ಬಲೆಯಿಂದ ಹೇಗೆ ಬಿಡಿಸಿಕೊಳ್ಳಬೇಕು ಎಂದು ಉಪಾಯ ಮಾಡಿದರು. ನಂತರ ಕಾಗೆಯು ಆಕಾಶದಲ್ಲಿ ಮೇಲಕ್ಕೆ ಹಾರಿ ಬೇಟೆಗಾರನು ನದಿಯ ದಡದಲ್ಲಿ ನಡೆದು ಬರುತ್ತಿರುವುದನ್ನು ಪತ್ತೆ ಹಚ್ಚಿತು. ಅವರ ಯುಕ್ತಿಯ ಪ್ರಕಾರ ಜಿಂಕೆಯು ಬೇಟೆಗಾರನಿಗೆ ಕಾಣದಂತೆ ಅವನಿಗಿಂತ ಮುಂದೆ ಹೋಗಿ ಅವನು ಬರುವ ದಾರಿಯಲ್ಲಿ ಸತ್ತಂತೆ ಮಲಗಿಕೊಂಡಿತು. ಬೇಟೆಗಾರನು ದೂರದಿಂದಲೇ ನೆಲದ ಮೇಲೆ ಮಲಗಿದ್ದ ಜಿಂಕೆಯನ್ನು ನೋಡಿದನು. ಮತ್ತೆ ಜಿಂಕೆಯನ್ನು ಕಂಡಿದ್ದರಿಂದ ಅವನಿಗೆ ತುಂಬ ಸಂತೋಷವಾಯಿತು. ಬೇಟೆಗಾರನು ಈ ರೀತಿ ಯೋಚಿಸಿದನು, ಈಗ ನಾನು ಅದರ ಮಾಂಸದ ಸವಿಯೂಟ ಮಾಡಬಹುದು, ಪೇಟೆಯಲ್ಲಿ ಅದರ ಸುಂದರವಾದ ಚರ್ಮವನ್ನು ಮಾರಬಹುದು ಎಂದು ಯೋಚಿಸಿದನು. ಅವನು ಕಡಲಾಮೆಯನ್ನು ನೆಲದ ಮೇಲಿಟ್ಟು ಜಿಂಕೆಯನ್ನು ಹಿಡಿದುಕೊಳ್ಳಲು ಓಡಿದನು. ಇಷ್ಟರಲ್ಲಿ ಮೊದಲೇ ಎಣಿಸಿದಂತೆ ಇಲಿಯು ಇಡೀ ಬಲೆಯನ್ನು ಕತ್ತರಿಸಿ ಹಾಕಿ ಕಡಲಾಮೆಯನ್ನು ಸ್ವತಂತ್ರಗೊಳಿಸಿತು. ಕಡಲಾಮೆಯು ಅವಸರವಸರವಾಗಿ ತೆವಳಿಕೊಂಡು ನೀರಿನಲ್ಲಿ ಮರೆಯಾಯಿತು. ಬೇಟೆಗಾರನು ಜಿಂಕೆಯ ಹತ್ತಿರ ಹೋದಾಗ ಜಿಂಕೆಯು ಚಂಗನೆ ಹಾರಿ ಕಾಡಿನತ್ತ ಓಡಿತು. ಅವನು ಆಶ್ಚರ್ಯದಿಂದ ಬಾಯಿ ತೆರೆದು ನಿಂತುಕೊಂಡನು. ಏನಾಗುತ್ತಿದೆ ಎಂದು ಅವನಿಗೆ ಅರ್ಥ ಮಾಡಿಕೊಳ್ಳುವಷ್ಟರಲ್ಲಿ ಜಿಂಕೆಯು ಕಣ್ಮರೆಯಾಗಿತ್ತು. ನಿರಾಸೆಯಿಂದ ಬೇಟೆಗಾರ ನೆಲದ ಮೇಲೆ ಬಿಟ್ಟು ಬಂದಿದ್ದ ಕಡಲಾಮೆಯನ್ನು ಎತ್ತಿಕೊಳ್ಳಲು ಆ ಕಡೆಗೆ ತಿರುಗಿದನು. ಆದರೆ ಬಲೆಯು ಚೂರು ಚೂರಾಗಿ ಬಿದ್ದಿತ್ತು. ಕಡಲಾಮೆಯು ತಪ್ಪಿಸಿಕೊಂಡಿತ್ತು. ಇದನ್ನು ಕಂಡು ಬೇಟೆಗಾರನು ದಿಗ್ಭ್ರಮೆಗೊಂಡನು. ಒಂದು ಕ್ಷಣ ತಾನು ಕನಸು ಕಾಣುತ್ತಿದ್ದೇನೆಯೇ ಎಂದು ಯೋಚಿಸಿದನು. ಆದರೆ ಅಲ್ಲಿ ಕತ್ತರಿಸಿದ ಬಲೆ ಬಿದ್ದಿತ್ತು. ಪವಾಡವೇನಾದರೂ ನಡೆಯಿತೆ ಎಂದು ಅವನು ನಂಬಲೇಬೇಕಾಯಿತು. ಬೇಟೆಗಾರನು ಈ ಎಲ್ಲ ಘಟನೆಗಳನ್ನು ಕಂಡು ಬೆಚ್ಚಿಬಿದ್ದು ಅಲ್ಲಿಂದ ಓಡಿ ಹೋದನು. ಆಗ ಅಂದಿನಿಂದ 4 ಗೆಳೆಯರು ಮತ್ತೆ ಸಂತೋಷದಿಂದ ಜೀವನ ನಡೆಸಿದರು. ರಾಮಯ್ಯನಿಗೆ ಭೀಮ ಮತ್ತು ಸೋಮ ಎಂಬ 2 ಮಕ್ಕಳಿದ್ದರು. ಅವರು ಚೆನ್ನಾಗಿ ಓದಿ ವಿದ್ಯಾವಂತರಾಗಬೇಕು, ತನಗೂ ಹಾಗೂ ತನ್ನ ಊರಿಗೂ ಒಳ್ಳೆಯ ಹೆಸರು ತರಬೇಕು, ದೊಡ್ಡ ಮನುಷ್ಯರು ಎನಿಸಿಕೊಳ್ಳಬೇಕು ಎಂದು ಅವರನ್ನು ಪೇಟೆಯಲ್ಲಿನ ವಸತಿ ಶಾಲೆಗೆ ಸೇರಿಸಿದ್ದನು. ರಜೆಯಲ್ಲಿ ಮಕ್ಕಳು ಮನೆಗೆ ಬಂದಾಗಲೆಲ್ಲ ಅವರಿಗೆ ನೀತಿ ಕಥೆಗಳನ್ನು ಹೇಳುತ್ತಿದ್ದನು. ಜೊತೆಗೆ ತಾಯಿ ಕೂಡ ಮಕ್ಕಳು ಎಂದರೆ ಬಹಳ ಅಕ್ಕರೆಯಿಂದ ರುಚಿ ರುಚಿಯಾದ ತಿಂಡಿ ತಿನಿಸುಗಳು ಮಾಡಿಕೊಡುತ್ತಿದ್ದಳು. ಜೊತೆಗೆ ಬಹಳ ಮುದ್ದನ್ನು ಮಾಡುತ್ತಿದ್ದರು. ಒಂದು ಸಲ ರಾಮಯ್ಯ ಪೇಟೆಯಲ್ಲಿ ಓದುತ್ತಿರುವ ಮಕ್ಕಳನ್ನು ನೋಡಿಕೊಂಡು ಬರಲು ಹೆಂಡತಿಯೊಡನೆ ಬಸ್ಸು ಹತ್ತಿದನು. ತಾನು ಬರುವ ವಿಷಯವನ್ನು ಮಕ್ಕಳಿಗೆ ತಿಳಿಸಿ ಇಬ್ಬರಿಗೂ ಬಸ್ ನಿಲ್ದಾಣಕ್ಕೆ ಬರುವಂತೆ ಹೇಳಿದ್ದನು. ಅಪ್ಪ ಅಮ್ಮ ಬಸ್ನಿಂದ ಇಳಿಯುವುದನ್ನು ನೋಡುತ್ತಲೇ ಭೀಮ ಧಾವಿಸಿ ಬಂದನು. ಅವನು ಅಪ್ಪ ಅಮ್ಮನ ಕಾಲು ಮುಟ್ಟಿ ನಮಸ್ಕರಿಸಿದನು. ಅವರ ಕೈಯಲ್ಲಿನ ಚೀಲಗಳನ್ನು ತೆಗೆದುಕೊಂಡು, ಬಸ್ಸಿನಲ್ಲಿ ಸೀಟು ಸಿಕ್ಕಿತಲ್ಲವೇ, ಪ್ರಯಾಣದಲ್ಲಿ ತೊಂದರೆ ಆಗಲಿಲ್ಲವಲ್ಲ ಎಂದು ಯೋಗಕ್ಷೇಮ ವಿಚಾರಿಸಿದನು. ಆದರೆ ಸೋಮ ಮಾತ್ರ ಹೋಗಿ ಬರುವ ಬಸ್ಗಳನ್ನು ನೋಡುತ್ತಾ ನಿಂತಿದ್ದನು. ಅವನು ಅಪ್ಪ ಅಮ್ಮನ ಕಾಲಿಗೆ ನಮಸ್ಕಾರ ಮಾಡಲಿಲ್ಲ. ಅಮ್ಮ, ತಿಂಡಿ ತಂದಿದ್ದೀಯಾ ಎಂದು ಮಾತ್ರ ಕೇಳಿದನು. ಅಣ್ಣ 2 ಕೈಯಲ್ಲಿ ಚೀಲ ಹಿಡಿದಿದ್ದರೂ ಕೂಡ ಅದರಲ್ಲಿ ತಾನೂ ಒಂದು ಚೀಲವನ್ನು ತೆಗೆದುಕೊಂಡು ಅಣ್ಣನಿಗೆ ಸಹಾಯ ಮಾಡಲು ಮುಂದಾಗಲಿಲ್ಲ. ಇವೆಲ್ಲವನ್ನೂ ಗಮನಿಸಿದ ಅಪ್ಪನಿಗೆ ತುಂಬ ಬೇಸರವಾಯಿತು. ಆತ ತನ್ನ ಹೆಂಡತಿಗೆ ಈ ರೀತಿ ಹೇಳಿದನು, ನೋಡು,
ನಮ್ಮ ಭೀಮ ಎಷ್ಟು ನಯವಿನಯ ಕಲಿತಿದ್ದಾನೆ. ಅವನಿಗೆ ಅಪ್ಪ ಅಮ್ಮ ಎಂದರೆ ನಿಜಕ್ಕೂ ಪ್ರೀತಿ. ಬಂದ ಕೂಡಲೇ ನಮಸ್ಕರಿಸಿದ, ಯೋಗಕ್ಷೇಮ ವಿಚಾರಿಸಿದ, ನಮ್ಮ ಚೀಲಗಳನ್ನು ತೆಗೆದುಕೊಂಡ. ಆದರೆ ಅದೇ ನಮ್ಮ ಸೋಮು ನೋಡು ಎಂದು ಬೇಸರದಿಂದ ನುಡಿದನು. ಆಗ ಅವನ ಹೆಂಡತಿ ಈ ರೀತಿ ಹೇಳಿದಳು, ಅಯ್ಯೋ, ನಮಸ್ಕಾರ ಮಾಡಲಿಲ್ಲ, ಚೀಲ ತೆಗೆದುಕೊಳ್ಳಲಿಲ್ಲ ಅಂತ ಏಕೆ ಬೇಸರ ಮಾಡಿಕೊಳ್ಳುತ್ತೀರಿ? ಅವನಿನ್ನೂ ಚಿಕ್ಕವನು, ಮುಂದೆ ಕಲಿತಾನೆ ಬಿಡಿ ಎಂದು ತಾಯಿ ಕಿರಿಯ ಮಗನನ್ನು ವಹಿಸಿಕೊಂಡು ಮಾತನಾಡಿದಳು. ಆದರೆ ರಾಮಯ್ಯ ಮಾತ್ರ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ ಎಂದು ತುಂಬಾ ಕಳವಳಗೊಂಡನು. ಆದದ್ದು ಹಾಗೆಯೇ ಕೆಲವು ವರ್ಷಗಳು ಕಳೆದವು. ಭೀಮ ಮತ್ತು ಸೋಮ ಇಬ್ಬರು ದೊಡ್ಡವರಾದರು. ಈಗ ಭೀಮನು ಭೀಮಣ್ಣನವರ್ ಆಗಿ ಒಂದು ಆಫೀಸಿನಲ್ಲಿ ಅಧಿಕಾರಿಯಾದನು. ಜನರು ಅವನಿಗಾಗಿ ಕಚೇರಿಯಲ್ಲಿ ಕಾದು ಕುಳಿತಿರುತ್ತಿದ್ದರು. ಅವನು ಬರುವುದನ್ನು ಕಂಡ ಕೂಡಲೇ ಎದ್ದು ಕೈಜೋಡಿಸಿ ನಮಸ್ಕರಿಸುತ್ತಿದ್ದರು. ತಮ್ಮ ಕೆಲಸ ಮಾಡಿಸಿಕೊಂಡು ಕೃತಜ್ಞತೆ ಅರ್ಪಿಸಿ ಹಿಂದಿರುಗುತ್ತಿದ್ದರು. ಸೋಮು ಈಗಲೂ ಸೋಮನೇ ಆಗಿ ಅದೇ ಆಫೀಸಿನಲ್ಲಿ ತುಂಬಾ ಕೆಳದರ್ಜೆಯ ಕೆಲಸ ಮಾಡುತ್ತಿದ್ದನು. ಬಂದವರಿಗೆಲ್ಲ ಕೈ ಮುಗಿದು ನಮಸ್ಕರಿಸುತ್ತಿದ್ದನು. ಜನ ಕೊಟ್ಟ ಬಕ್ಷೀಸಿಗೆ ಕೈ ಒಡ್ಡುತ್ತಿದ್ದನು. ಅಂದು ಅಪ್ಪ ಅಮ್ಮ ಗುರು ಹಿರಿಯರಿಗೆ ನಮಸ್ಕರಿಸಿ ವಿನಯದಿಂದ ವರ್ತಿಸಿದ್ದ ಭೀಮನಿಗೆ ವಿದ್ಯೆ ಒಲಿದಿತ್ತು. ದೊಡ್ಡ ಓದು ಓದಿ ಕೆಲಸಕ್ಕೆ ಸೇರಿದ್ದನು. ಈಗ ಎಲ್ಲರಿಂದಲೂ ನಮಸ್ಕರಿಸುವ ದೊಡ್ಡ ಶಕ್ತಿ ಪಡೆದಿದ್ದನು. ಆದರೆ ಅಂದು ಬೇಜವಾಬ್ದಾರಿಯಿಂದ ನಡೆದುಕೊಂಡು ನಮಸ್ಕರಿಸುವುದು ಅಪಮಾನ ಎಂದು ತಿಳಿದಿದ್ದ ಸೋಮು ಗುರುಗಳಲ್ಲಿ ವಿಧೇಯತೆ ತೋರಲಿಲ್ಲ. ಸರಿಯಾಗಿ ಓದಲಿಲ್ಲ, ಪಾಸಾಗಲಿಲ್ಲ. ಹೀಗಾಗಿ ಅವನು ಎಲ್ಲರಿಗೂ ನಮಸ್ಕರಿಸಿಕೊಂಡು ಬದುಕಬೇಕಾಗಿದೆ. ಆದ್ದರಿಂದ ಮಕ್ಕಳು ನಯ ವಿನಯವನ್ನು ಚಿಕ್ಕವರಿರುವಾಗಲೇ ರೂಢಿಸಿಕೊಳ್ಳಬೇಕು. ಇಲ್ಲದಿದ್ದರೆ ಸೋಮನಂತೆ ಕಷ್ಟಪಡಬೇಕಾಗುತ್ತದೆ. ಈ ವಿಡಿಯೋ ತುಂಬಾ ಚೆನ್ನಾಗಿದೆ ಚಿಂಟಿ. ಇನ್ನೂ ಈ ತರ ವಿಡಿಯೋ ನೋಡ್ಬೇಕಂದ್ರೆ ಏನ್ ಮಾಡ್ಬೇಕು? ಹೌದಾ, ತುಂಬಾ ಸುಲಭ. ಆಕಾಶ್ ರಾಘವೇಂದ್ರ ಅನ್ನೋ ಯೂಟ್ಯೂಬ್ ಚಾನಲ್ ಇದೆ, ಅದನ್ನ ಸಬ್ಸ್ಕ್ರೈಬ್ ಮಾಡ್ಕೊ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡು. ಅವರು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಮೊದಲನೇದಾಗಿ ನಿನಗೆ ನೋಟಿಫಿಕೇಶನ್ ಬರುತ್ತೆ. ವಿಡಿಯೋ ನೋಡಿದ ತಕ್ಷಣ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡ. ಆಗ ಈ ರೀತಿ ವಿಡಿಯೋಸ್ ನೋಡ್ಬೋದು. ಆಯ್ತು ಚಿಂಟಿ, ಈಗಲೇ ಮನೆಗೆ ಹೋಗಿ ಆಕಾಶ್ ರಾಘವೇಂದ್ರ ಅನ್ನೋ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊತೀನಿ. ಹಾಗೆ ನೀವು ಕೂಡ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು.